ಎಷ್ಟು ಮಂದಿ ಮಕ್ಕಳು ಅವ? ಹುಡುಗರ ಸರ ಈಗ ಸಣ್ಣವ್ ಬಿ ಹಂಗೆ ಕೊಂಡು ಹಂಗೆ ಆಗ್ಯಾನ ಸರ್. ಸಣ್ಣವೆಲ್ಲ ಈಗ ಹೈದ್ರಾಬಾದ್ ಹೋದ್ರು ಸರ್. ಮದಿಲ್ಲ ಈಗ ಅವ ಬಿ ಏನಾರ 21 ವರ್ಷನವನ ಸರ್. ಈಗ ಸಣ್ಣವ್ ಮತ್ತ ದೊಡ್ಡವ ಅವನು ಕುಡಿತಾನ? ಅವನು ಕುಡಿತಾನ? ಬಾಕಿ ಸಸಿ ಹೋದ್ರು ಎಲ್ಲ ತುಂಬ್ಕೊಂಡ್ ಮತ್ ದಂಡ ಕಟ್ಟ್ಯಾರಿ ಹ್ಯಾಂಗ ಮಾಡ್ಬೇಕು? ಗೌರ್ಮೆಂಟ್ ಮನೆ ಅದ ಸರ್. ಇದು ಸರ್ಕಾರಿ ಸರ್ಕಾರಿ ಇದು 10 ಲಕ್ಷ ರೂಪಾಯಿ ಆಗ್ಯಾವ ಸರ್ ಈಗ ಸದ್ಯ. 2-3 ವರ್ಷ 3 ವರ್ಷ ದವಾಖಾನೆಗೆ ತಗೊಂಡ್ ತಿರ್ಗಿದೇವ್ ನೋಡಿ. ಇಲ್ಲಿ ಉಂಬ್ರಾ ಕಂಡೆ ಹಾಸ್ಪಿಟಲ್ ಈಗ ಮಗ ದೊಡ್ಡ ಮಗ ಹೋದ್ರು ಹಂಗೆ ಆಗ್ಯಾದ. ಹೈದರಾಬಾದ್ ಗೆಲ್ಕ್ ಹೋಗ್ಯಾನ ಈಗ ಸಣ್ಣವ. ಅವ ಅರ್ಬಿ ಫಿರ್ಬಿ ಅಲ್ಲೇ ಬಂದಿದ್ವಿ ಒಂದ್ 15 ದಿವಸ ತರ್ಲಕ್ ಹೋಗ್ಯಾನ. 15 ದಿವಸ ಮಾಡಿ ಶರೀ ಬಂದ್ ಮಾಡೋ ಸಲಕರೆ ನಾ ಇಷ್ಟು ನನ್ನ ಪ್ರಯತ್ನ ಅದ. ನೀವು ಹೇಳಿರ್ಬೇಕು. ರೋಡಿಗೆ ಬ್ಯಾಡ್ರಿ ಸರಿ, ಶತ ಪ್ರಯತ್ನ ಮಾಡ್ತೀನಿ. ರೋಡಿಗೆ ಬ್ಯಾಡ್ರಿ ನಮ್ ಕಾಲ್ ಬಿಡೋದ್ರು ಬಿಡ್ತಾರ. ಭಾಳ ಇದು ಆಗ್ಯಾದ್ರಿ. ರೊಕ್ಕ ಹಾಕಿ ಸಾಕ್ ಬೇಕಾಗಿ ಬಾಕಿ ಪೂರ ಒಂದ್ ದಿನ ಪೂರ ಕಲ್ಯಾಣದಾಗ ಹೋದಿವಿ ಸರ್. ಅವ್ನ ಸಲ ಜಗಳ ಆಡ್ಲತ್ತು. ಈ ಡಿಗ್ರಿ ಮುಗಿದು ಸರ್ ಕೆಲಸ ಮಾಡೋದು ಮನ್ಯಾಗ ಬೈಯೋದು ಜಗಳ ಮಕ್ಕಳು ಈಗ ಹೆಣ್ಣ ಮಕ್ಕಳು ಇಲ್ದೆ ಅವ್ರ ಅಲ್ಲಿ ಕೊಂಡು ಹೊಂಟ ನಾವ್ ಏನ್ ಮಾಡಾರಿ ತಿಳ್ಕೋರಿ ಎಲ್ಲರಿಗೂ. ಅಲ್ಲ ಆಕಿನ ಪರಿಸ್ಥಿತಿ ನೋಡ್ರಿ. 2 ಮಕ್ಕಳು, 2 ಕುಡುಕರು. ಸರ್ ಒಂದು ವರ್ಷ ಕೆಲ್ಸಾರ ಏನಾರ 70 ವರ್ಷನವ್ರ ಒಂದು ವರ್ಷನೊಳಗೆ 5 ಮಂದಿ ಸತ್ತಾರೆ. ಒಂದೇ ವರ್ಷನೊಳಗೆ 5-6 ಮಂದಿ ಹೆಚ್ಚಿಗೆ ಕಮ್ಮಿ ಇಲ್ಲ. ಬಾಕಿ ಆಯ್ತು, ಮನಿ ಹೋಯ್ತು, ಎಲ್ಲ ಜೀವ ಹೋದು. ಅವತ್ತೇ ಕರ್ಸಾರ ಅಂದೇವ್ ಸರ್ ನಿಮ್ಗ ಅವ್ರು. ಏ ಗೋವಿಂದ, ಈಗಿನೊಂದು ಅರ್ಜಿ ಹಾಕ್ಸೋದು ಲೋನ್ ಮಾಡಿಸ್ತೀನಿ. ಒಂದು ಯಾವ್ದಾದ್ರು ಕೆಲಸ ಮಾಡಿಸ್ತೀನಿ. ನೆನ್ಪಿಡ್ಬೇಕು, ಅರ್ಜಿ ಹಾಕ್ಸೋ ಜುಮ್ಮೆದಾರಿ ನೀನು. ಬಾಯಿ ಏನ್ ಚಿಂತೆ ಮಾಡ್ಬೇಡ. ಆ ಮಗ ಮತ್ತು ಬರೋಣ, ನಾ ಮತ್ತೊಂದ್ಸಲ ಬರ್ತೀನಿ. ಅವನಿಗೆ ಕುಡಿಯೋದು ಬಿಡ್ಸಕ್ ನಾ ಪ್ರಯತ್ನ ಮಾಡ್ತೀನಿ. ಹಾ, ಅವನಿಗೆಲ್ಲ ಒಯ್ದು ಇಡ್ತೀನಿ. ಕುಡಿಯೋದು ಬಿಡ್ಸ ಕ್ಷೇತ್ರದಾಗ ಇಡ್ತೀನಿ ನಾನು. ಆಯ್ತಾ? ಅವ್ನಿಗೆ ಕುಡಿಯೋದು ಬಿಡ್ಸೋ ಜುಮ್ಮೆದಾರಿ ನಾನು. ಅವ್ ಬಂದ್ರು ಪ್ಲೇ ನೀವು ನನಗೆ ಹೇಳ್ರಪ್ಪ, ನಾ ಮತ್ತೊಬ್ಬ ಬರ್ತೀನಿ. ಧೈರ್ಯದಿಂದಿರೋ ಜರೂರ್ ಮಾಡ್ತೀನವ. ನನ್ನ ಪ್ರಯತ್ನ ಇದೆಯಲ್ಲ. ನಾನು ಟೋಟಲ್ ಶರಿ ಬಂದ್ ಆಗ್ಬೇಕನ್ನೋ ಇದ್ದೀನಿ ನಾನು. ಟೋಟಲ್ ಶರಿ ಬಂದ್ ಆಗ್ಬೇಕು. ಹಾಳಾಗಿ ನೋಡ್ರವೆಲ್ಲ ಮಕ್ಕಳು. ಚೀಗ್ಲತ್ತೀನಿ ಒಂದ್ ಸಾವಿರ ಕುಡಿಬೇಡ್ರು, ಸಾಯ್ತೀರಿ ಅಂತ ಹೇಳಿ ಹೇಳಕ್ ತಯಾರಿಲ್ಲ ಒಬ್ಬರು. ಹೆಚ್ಚು ಮಾಡ್ಲತ್ತಾರ ಇವ್ರು. ಮತ್ತೆ ಹೇಳ್ದಷ್ಟು ಕಳಿಸ್ತೀನಿ. ವಿಚಾರ ಮಾಡ್ರಿ. ನಿಮ್ ಹೆಂಡ್ರಿ ಏನ್ ಮಾಡ್ಬೇಕು? ನೀವು ಶರಿ ಕುಡ್ ಸತ್ ಮಾಡಕ ನಾಚಿ ಶರ್ಮ ಅದ ನಿಮ್ಗೆಲ್ಲರಿಗೆ. ಅಲ್ಲ ಇವ್ರಿಗೆ ಏನು ಅದು ನಾಯಿ ನರಿ ಹಂದಿ ಮುಟ್ಟಲ್ಲ ನೀವು ಮಾಡೋದು. ನಿಮ್ ಒಬ್ಬೊಬ್ರು ಮೋತಿ ಮೇಲೆ ಲಕ್ಷಣ ಇಲ್ಲ. ಯಾರ ಮೇಲೆ ಒಬ್ಬರು ಮೋತಿ ಮೇಲೆ ಲಕ್ಷಣ ಇಲ್ಲ. ಅಲ್ಲ ನಿಮ್ ಜವಾನ್ ಮಕ್ಳು ಏನ್ ಮಾಡ್ಬೇಕು? ಒಮ್ಮರೆ ವಿಚಾರ ಮಾಡಿರ? ಸತ್ ಹೋಗ್ತಿರಲ್ಲ ಹಿಂಗೆ ಪೂರ ಸರ್ವನಾಶ ಆಗಿ ಹೋಗ್ತಿದ್ ನಾವು. ಮಾಡ್ಕೋರ ಒಂದ್ ಜರ. ಹಾಕ್ಬೇಕು ಇವ್ರಿಗೆಲ್ಲ. ನೋಡ್ರಿ ತಿಂಗಳದಾಗ ಸಾಕ್ತಿಸಿ ತಿಂಗಳದಾಗ
ಹೆಣ್ಮಕ್ಳಿಗೆ ಬರೋದು ಜಗಳ ಮಾಡೋದು ಏನ್ ಒಂದ್ 175 ಮನೆ ಸರ್ ಇದ್ರಾಗ 8 ದುಕಾನ ಸರ್ ಎಂಟು ದುಕಾನ ಸರ್ ಇಲ್ಲಿ ಈಗ ಸದ್ಯನೇ 175 ಮನೆ 8 ದುಕಾನ 175 ಮನೆ ನಮ್ಗೆ ಗೊತ್ತಿಲ್ಲ ಏನಾರ 18 ಸ್ವಲ್ಪ ಕೆಲಸ ಮಾಡ್ತಾರೆ ಎಲ್ಲ ಹಾಸ್ಪಿಟಲ್ ನಾ ಹೊಡೆದಿದ್ದೆ ಸರ್ ಅವ್ರು ಸರಿ ಇವ್ರು ಹೊಡೆದ ಅವ್ರು ಮತ್ತೆ ಯಾರೇ ಹೊಡೆದಿಲ್ಲ ಸರ್ ಸದ್ಯ ಬಾಕಿ ಸಲಕ್ಕೆ ಅವ್ರು ಹೊಡೆದಿಲ್ಲ ಹೊಲ ಮನ ಮಾಡ್ಕೊಂಡು ಹಾ ವಿದ್ಯಾರ ಸರ್ ಏನ್ರೋ ಹಾಸ್ಟೆಲ್ ಸರ್ ಹಾಸ್ಟೆಲ್ ರೀ ಅದು ಆ ಕಡೆದೆಲ್ಲ ಹೇಳ್ರಿ ಅವ್ರಿಗೆ ಎಲ್ಲ ನೀಲ್ಕಂಠವಾಡಿ ಎಲ್ಲ ಪೂಜೆ ಅಲ್ಲಿ ಕೊಪ್ಪಳ ನೀಲ್ಕಂಠವಾಡಿ ಪ್ರತಾಪುರ ಪಂಚಾಯತ್ ಇವತ್ತಿನ ಹಿಡ್ಕೊಂಡೆ ಸೀರಿಯಸ್ ತಗೋಬೇಕು ಇವತ್ತಿನ ಹಿಡ್ಕೊಂಡು ಸೀರಿಯಸ್ ಇರಿಗೇಷನ್ ಚಾಲು ನಾ ಒಂದ್ ವೇಳೆ ಬಂದಾಗಿಲ್ಲ ಅಂದ್ರೆ ನಾ ಸುಮ್ಕೊಳ್ಳಲ್ಲ ಮತ್ತೆ ತಲೆಗೆ ಇಟ್ಕೋದಿಗೆ ಹೇಳ್ತೀನಿ ನಾನು ಸೀರಿಯಸ್ ತಗೋಬೇಕು ಇವತ್ತಿನ ಹಿಡ್ಕೊಂಡಿದ್ದು ಇವತ್ತು ನಿಮ್ಗೆ ಸ್ಟಾರ್ಟ್ ಆಗ್ಬೇಕು ನಿಮ್ ಕಡೆ ಬರ್ಬೇಕು ಅಂದಿದೆ ನಾನು ಸಲಕ್ಕೆ ಎಷ್ಟು ಪ್ರಯತ್ನ ಮಾಡ್ಲತ್ತೀನಿ ಒಬ್ರು ಬರಲ್ಲ ಸರ್ ಒಬ್ರು ಬಾಯಿ ಅದ್ರ ಸಲಕ್ಕೆ ಎಷ್ಟು ಬಡ್ಕೊಳತ್ತೀನಿ ವಿಧಾನಸೌಧದಾಗ ಬಡ್ಕೊಳತ್ತೀನಿ ನಾನು ಬರ್ಕೊಳತ್ತೀರಿ ಸರ್ ನಾವು ಬಡ್ಕೊಳತ್ತೀನಿ ವಿಧಾನಸೌಧದಾಗ ಇನ್ನೊಂದು 2 ದಿನ ಸರ್ ಇನ್ನೊಂದು 10-20 ಬರ್ಕೊಳತ್ತ ಸರ್ ಹತ್ತಿಪ್ಪ ಸದ್ಯ ಹಾಗೆ ಸರ್ ಸರ್ ವರ್ಷಗೊಂದು 5 ಪಾರ್ಗಳು 2 ಸೆಟಪ್ ಆದ್ರೆ ಸರಿ ಆಲ್ರೆಡಿ ಫಂಡ್ ನಿಂತೋ ಸರ್ ಈಗ ಸರ್ ನಮ್ಮ ಹುಡುಗಿಯರಿಗೆ ಮಾನಸಿಕ ಆಗ್ಯದ ಸರಿ ಸದ್ಯ ಮೊದಲು ಎಕ್ಸಿಡೆಂಟ್ ಮಾಡ್ಕೊಡೋಣ ಮಾನಸಿಕ ಆಗ್ಯದ ತಲೆ ಬ್ರೇಕ್ ಇದು ಆಗ್ಯದ ಸರ್ ಕಟ್ ಆಗ್ಯದ ಕೇಳಿ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಸೇರಿದವು ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಮನೆಗಿಂತ ಹೊಲ್ದಾಗ ಮಾಡ್ತೀನಿ ಅದು ಇದು ಹಂಗೆ ಇರ್ತದ್ರಿ ಈ ಹೊಲ್ಕ್ ಹೋಗೋದಿಲ್ಲ ಹೋಗೋದು ನಾವು ಮನೆಗೆ ಬಂದ್ ಮಾಡಿದ ಯಾರು ಹೇಳ್ಬೇಕಪ್ಪ ಈ ರೀತಿ ಶರೀರ ಕೂಡ ಸಾಯ್ತಿರಂದ್ರೆ ಯಾರು ಹೇಳ್ಬೇಕ್ರಪ್ಪ ನಿಮ್ಗೆ ಬದುಕ್ಬೇಕಲ್ರಪ್ಪ ಎಲ್ಲ ನೀವು ಬದುಕ್ಬೇಕಲ್ಲ ಶರೀರ ಕೂಡ ಎಲ್ಲ ಸತ್ ಕೇಸಿಂದ ಎಲ್ಲ ಹೆಂಡ್ರ ಪರೇಶಾನ್ ಮಕ್ಕಳ ಪರೇಶಾನ್ ಹೋದ್ರು ಸರ್ ಅವ್ರ ಹೆಂಡತಿ ಅವ್ರ ಮನೆಗೆ ಹೋದ್ರು ಮಕ್ಕಳಿಲ್ಲ ಏನಿಲ್ಲ ಹಾ 5 ಲಕ್ಷ ಏನ್ ಬಿ ಕೈಗೆ ಅವ್ರು ಮಾಮೂಲಿ ಅಷ್ಟಾಗಲ್ಲ ಸರ್ ಹೆಂಗ್ ಮಾಡ್ಬೇಕ್ರಿ ಅವ್ರ ತಾಯಿ ಅವತ್ತಿನ ದಿನ ಸರ್ ಕರಿ ಸಾಬರಿ ಕರಿ ಅಂದೇವ್ ಸರ್ ನಿಮ್ಗೆ ನಿಮ್ಗೆ ಕರೆ ತೋರಿಸಿ ಸಲಕ್ಕೆ ಸರ್ साबुत म्हणजे